ಎನ್ನಯೇ ಸ್ವಾಮಿ ಪದುಮನಾಭನೇ. ಮುದದಿ ನೆನೆಯುತ್ತಾ ಕೃಷ್ಣನ ಪದವ ಪೇಳುವೆನು. ದ್ವಾರವತಿಯಲ್ಲಿ 16,000 2 ಸ್ತ್ರೀಯರು ಆಡುತ್ತಿದ್ದರು. ಸುಜನರೆಲ್ಲರೂ ಕೃಷ್ಣನು ಅಜನ ಪಿತನೆಂದು ಭಜನೆ ಮಾಡ್ಪರು. ಅಲ್ಲಿ ತ್ರಿಜಗ ವಂದ್ಯರು ಬಂದ ವಿಪ್ರನ ಹಸೆಗೆ ತಂದು ಹಾಸಿದ. ವಂದನೆ ಮಾಡಿದ ಸುಖವೆಂದು ಪೇಳಿದ. ಅಷ್ಟು ಲೋಕದಿ ಬಹಳ ಶ್ರೇಷ್ಠ ಮುನಿವರ ಕೃಷ್ಣರಾಯಗ ಹೂ ಕೊಟ್ಟ ನಾರದ. ನಾರಿ ರುಕ್ಮಿಣಿ ಹೀಗೆ ಬಾರೆ ಎನ್ನುತ್ತಲಿ ನಾರಿ ತುರಿಬಿಗೆ ಪಾರಿಜಾತ ಮುಡಿಸಿದ. ಯೋಗಿ ನಾರದ ಹೋಗಿ ಸತ್ಯಭಾಮೆಗೆ ಬೇಗ ಸುದ್ದಿಯ ಅಲ್ಲಿ ಹೋಗಿ ಹೇಳಿದ. ಹೇಳಿದ ಕ್ಷಣ ಭಾಮೆ ಕೇಳಿ ಮನದಲ್ಲಿ ತಾಳಲಾರದೆ ಮನದಿ ಘೋರ ತಾಪವ. ಕೇಳಿ ಕಂಕಣ ವಂಕಿ ತೋಳ ಬಾಪುರಿ ನಿಲದ ಉಂಗರ ಕಾಲ ಗೆಜ್ಜೆ ಒಗೆದಳು. ಮುದ್ದು ಮಂಚದಿ ತಟ್ಟನೆದ್ದು ಕುಳಿತಳು. ಬೆಚ್ಚಿ ಬಿದ್ದಳು ಆಕೆ ಪದ್ಮಾವತಿಯಳು. ವಜ್ರದೋಲೆಯ ಗುಜರಿ ಪೈಜಣ ಹೆಜ್ಜೆ ಹೆಜ್ಜೆಗೆ ತೆಗೆದು ಒಗೆದಳು. ನಲ್ಲ ಕೃಷ್ಣನು ರುಕ್ಮಿಣಿಗೆ ಒಲಿದನ. ಎಲ್ಲಿ ಹೋಗಲ್ಯಾ ಕತ್ತಲೆ ಮನೆಯ ಸೇರಲ್ಯಾ. ಮೇರು ಪಾರ್ವತಿಯ ಹತ್ತಿ ಹಾರಿ ಬೀಳಲ್ಯಾ. ಯಾರಿಗ್ ಹೇಳಲಿ ಮನದ ಘೋರ ತಾಪವ. ನಲ್ಲ ಕೃಷ್ಣನು ರುಕ್ಮಿಣಿಗೆ ಒಲಿದನ. ಎಲ್ಲಿ ಹೋಗಲ್ಯಾ ಕಾಳಿ ಮಡುವ ಸೇರಲ್ಯಾ. ಒಡನೆ ಕೃಷ್ಣನು ಗರುಡನೇರಿದ. ಗರುಡನೇರಿ ಸ್ವಾಮಿ ಭಾಮೆ ಮನೆಗೆ ಬಂದನು. ಕೃಷ್ಣನು ಅಲ್ಲಿ ಬಂದು ಗಳಿಗೆ ನಿಂತನು.